ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಇದೀಗ ಮತ್ತೊಂದು ಹಂತದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದಿನನಿತ್ಯಲೂ ಕೂಡ ಅಟ್ಯಾಕ್ಗಳು ನಡೀತಾ ಇತ್ತು. ಈ ಬೆನ್ನಲ್ಲೇ ಇದೀಗ ಅಮೆರಿಕದ ಸೇನೆಗೆ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಮಹತ್ತರ ಆದೇಶವನ್ನ ನೀಡಿದ್ದಾರೆ. ಹಾಗಾದ್ರೆ ಏನಿದು ಆದೇಶ, ಯಾವ ರೀತಿಯಾಗಿ ಸೂಚನೆಯನ್ನ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ ಅನ್ನೋದರ ಕುರಿತಂತೆ ನೋಡ್ತಾ ಹೋಗೋಣ. ಅಮೆರಿಕ ಸೇನೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ಆದೇಶವನ್ನ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಇದೀಗ ಮತ್ತೊಂದು ಹಂತದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ನೌಕೆಗಳಿಗೆ ಅಡ್ಡ ಬರುವಂತಹ ದೋಣಿಗಳನ್ನ ಉಡಾಯಿಸಿ ಅನ್ನುವಂತಹ ಸಂದೇಶವನ್ನ ಸದ್ಯ ಡೊನಾಲ್ಡ್ ಟ್ರಂಪ್ ತನ್ನ ಸೇನೆಗೆ ತಿಳಿಸಿದೆ. ಹಾಗಾಗಿ ಮತ್ತಷ್ಟು ಹಾಗಾದ್ರೆ ಯುದ್ಧಗಳು ಇನ್ಕ್ರೀಸ್ ಆಗತ್ತಾ, ನಿರಂತರವಾಗಿ ಮತ್ತೆ ಯುದ್ಧಗಳು ಸಾಗುತ್ತಾ ಅನ್ನುವಂತ ಎಲ್ಲ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಅಮೆರಿಕ ಸೇನೆಗೆ ಅಧ್ಯಕ್ಷ ಟ್ರಂಪ್ ನೀಡಿರುವಂತಹ ಮಹತ್ವದ ಆದೇಶ ಇದು. ಹಾರ್ಮುಜ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತೊಂದು ಹಂತ ತಲುಪಿದ್ದು ಉಸಿರುಗಟ್ಟಿದ ವಾತಾವರಣದಲ್ಲಿ ನೌಕೆಗಳು ಇದೀಗ ಸಾಗಬೇಕಾಗಿದೆ. ಈ ನಡುವೆ ಅಮೆರಿಕ ಸೇನೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶವೊಂದನ್ನು ನೀಡಿದ್ದಾರೆ. ಏನದು ಅಂತ ನೋಡ್ತಾ ಹೋಗೋದಾದ್ರೆ, ಹಾರ್ಮುಜ್ ಜಲಸಂಧಿಯಲ್ಲಿ ನೌಕೆಗಳಿಗೆ ಅಡ್ಡ ಬರುವ ಇರಾನಿನ ಸಣ್ಣ ದೋಣಿಗಳನ್ನ ಗುಂಡಿಟ್ಟು ಉಡಾಯಿಸುವುದಕ್ಕೆ ಟ್ರಂಪ್ ತಮ್ಮ ಅಮೆರಿಕ ಮಿಲಿಟರಿಗೆ ಆದೇಶವನ್ನ ನೀಡಲಾಗಿದೆ. ಇರಾನಿನ ತೈಲ ಕಳ್ಳ ಸಾಗಣೆಯೊಂದಿಗೆ ಸಂಬಂಧಿಸಿದ ಮತ್ತೊಂದು ಟ್ಯಾಂಕರ್ ಅನ್ನ ಅಮೆರಿಕ ಸೇನೆ ವಶಪಡಿಸಿಕೊಂಡ ಸ್ವಲ್ಪ ಸಮಯದ ನಂತರ ಟ್ರಂಪ್ ಈ ಆದೇಶವನ್ನ ಹೊರಡಿಸಿದ್ದಾರೆ. ಟ್ರಂಪ್ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಈ ಕುರಿತು ಬರೆದುಕೊಂಡಿದ್ದು, ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾ ಮೈನ್ಗಳನ್ನು ಅಳವಡಿಸ್ತಾ ಇರುವಂತಹ ಇರಾನಿನ ಯಾವುದೇ ಸಣ್ಣ ದೋಣಿಗಳನ್ನ ಕಂಡಲ್ಲಿ ಗುಂಡಿಕ್ಕಿ ಅಂತ ಹೇಳಿ ಅಮೆರಿಕ ನೌಕಾಪಡೆಗೆ ಟ್ರಂಪ್ ಈ ರೀತಿಯಾಗಿ ಆದೇಶವನ್ನ ನೀಡಿದ್ದಾರೆ. ಈ ಪ್ರಮುಖ ಜಲಮಾರ್ಗವನ್ನ ಬಂದ್ ಮಾಡೋದಕ್ಕೆ ಪ್ರಯತ್ನಿಸುವ ಹಡಗುಗಳ ವಿರುದ್ಧ ಯಾವುದೇ ಹಿಂಜರಿಕೆ ಇಲ್ಲದೆ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಮಿಲಿಟರಿಗೆ ಸೂಚನೆಯನ್ನ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಇನ್ನು ಫೆಬ್ರವರಿ ಕೊನೆಯಲ್ಲಿ ಪ್ರಾರಂಭವಾದ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಉದ್ವಿಗ್ನತೆಯ ನಡುವೆ ಇದೀಗ ಈ ಅಚ್ಚರಿಯ ಬೆಳವಣಿಗೆ ಆಗಿದೆ. ಇಷ್ಟಕ್ಕೂ ಟ್ರಂಪ್ ಹೇಳಿದ್ದೇನು ಅಂತ ನೋಡ್ತಾ ಹೋಗೋದಾದ್ರೆ, ಎಲ್ಲ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ವಹಿವಾಟಿನ 20% ಹಾದು ಹೋಗುವ ಜಲಸಂಧಿಯ ಬಗ್ಗೆ ಟೆಹರಾನ್ನೊಂದಿಗೆ ಬಿಕ್ಕಟ್ಟನ್ನ ಉಂಟು ಮಾಡಿದೆ. ಹಾರ್ಮುಜ್ ಜಲಸಂಧಿಯ ನೀರಿನಲ್ಲಿ ಅಡ್ಡಿಪಡಿಸ್ತಾ ಇರುವಂತಹ ಯಾವುದೇ ದೋಣಿಗಳಾಗಿರ್ಬೋದು, ಸಣ್ಣ ದೋಣಿಗಳಿದ್ರೂ ಸಹ ಗುಂಡು ಹಾರಿಸಿ ಕೊಲ್ಲುವುದಕ್ಕೆ ಯುನೈಟೆಡ್ ಸ್ಟೇಟ್ಸ್ ನೌಕಾಪಡೆಗೆ ನಾನು ಆದೇಶವನ್ನ ನೀಡಿದ್ದೇನೆ, ಈ ರೀತಿಯಾದಂತಹ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಮತ್ತೆ ಉಲ್ಲೇಖವನ್ನ ಮಾಡಿದ್ದಾರೆ. ಯಾವುದೇ ಹಿಂಜರಿಕೆ ಬೇಡ, ಹೆಚ್ಚುವರಿಯಾಗಿ ನಮ್ಮ ಗಣಿಗೊಳಿಸುವವರು ಇದೀಗ ಜಲಸಂಧಿಯನ್ನ ತೆರವುಗೊಳಿಸ್ತಾ ಇದ್ದಾರೆ. ನಾನು ಆ ಚಟುವಟಿಕೆಗಳನ್ನ ಮುಂದುವರಿಸೋದಕ್ಕೆ ಅಂದ್ರೆ 3 ಪಟ್ಟು ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿಗೆ ಆದೇಶಿಸ್ತಾ ಇದ್ದೇನೆ. ನಿರ್ಣಾಯಕ ಜಲಮಾರ್ಗದಲ್ಲಿ ಮಿಲಿಟರಿ ಗಣಿ ತೆರವುಗೊಳಿಸುವ ಕಾರ್ಯಾಚರಣೆಗಳನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಇದೀಗ ಈ ರೀತಿಯಾದಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕದನ ವಿರಾಮದ ವಿಚಾರಗಳು ಕೂಡ ಸದ್ದು ಮಾಡ್ತಾ ಇತ್ತು ಮತ್ತು ಕೆಲವೊಂದಿಷ್ಟು ದಿನಗಳ ಕಾಲ ಕದನ ವಿರಾಮ ಘೋಷಣೆಯಾಗದೆ ಇನ್ನು ಪಾಕಿಸ್ತಾನ ಸಂಧಾನವನ್ನ ಮಾಡ್ತೇನೆ ಅನ್ನುವಂಥ ಮಾತನ್ನ ತಿಳಿಸಿದ್ದಾರೆ. ಹಾಗಾಗಿ ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದೇವೆ, ಯಾವಾಗ ಇರಾನ್ ತಾನಾಗಿಯೇ ಸಂಧಾನ ಮಾತುಕತೆಗೆ ಮುಂದೆ ಬರುತ್ತೆ ಅಂದು ನಾವು ಮತ್ತೆ ಮಾತುಕತೆಯನ್ನ ಮಾಡ್ತೇವೆ, ಈ ಸಮಸ್ಯೆ ಎಲ್ಲವನ್ನ ಕೂಡ ಪರಿಹರಿಸಿಕೊಳ್ತೇವೆ ಅನ್ನುವಂಥ ಮಾತನ್ನ ಡೊನಾಲ್ಡ್ ಟ್ರಂಪ್ 2 ದಿನಗಳ ಹಿಂದೆ ಅಷ್ಟೇ ನೀಡಿರ್ತಾರೆ. ಆದ್ರೆ ಈಗ ಅಮೆರಿಕದ ಸೇನೆಗೆ ಈ ರೀತಿಯಾದಂತ ಸೂಚನೆಯನ್ನ ನೀಡಿರೋದ್ರ ಹಿಂದೆ ಹಾಗಾದ್ರೆ ಏನು ಅಡಗಿದೆ? ಈ ಸಂಧಾನ ಮಾತುಕತೆ ಇವೆಲ್ಲವೂ ಕೂಡ ಹೆಸರಿಗೆ ಅಷ್ಟೇ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಮುಂದಾಗಿದ್ರ ಅನ್ನುವಂತಹ ಚರ್ಚೆಗಳು ಸದ್ಯ ಸಾಗ್ತಾ ಇದೆ. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಬ್ರೇಕ್ ಬೀಳುವ ಹಂತಕ್ಕೆ ತಲುಪ್ತಾ ಇಲ್ಲ, ಅದರ ಬದಲಾಗಿ ಮತ್ತಷ್ಟು ಹೆಚ್ಚಾಗುವಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ.